ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಅಥವಾ ಪೂಜೆಯನ್ನು ಮಾಡೋದಕ್ಕೆ 5 ಶುಭ ಮುಹೂರ್ತಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಈ 5 ಶುಭ ಮುಹೂರ್ತಗಳಲ್ಲಿ ನೀವು ವರಮಹಾಲಕ್ಷ್ಮಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದೆ ಆದರೆ ನಿಮಗೆ ಅಷ್ಟ ಐಶ್ವರ್ಯಗಳು ಕರುಣಿಸ್ತಾಳೆ ಆ ಮಹಾತಾಯಿ. ಹಾಗಿದ್ರೆ ಆ 5 ಶುಭ ಮುಹೂರ್ತಗಳು ಯಾವ್ದ್ಯಾವುದು, ಯಾವ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅನ್ನೋದೆಲ್ಲದನ್ನು ಕೂಡ ತಿಳ್ಕೊಳ್ಳೋಣ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ವರಮಹಾಲಕ್ಷ್ಮಿ ಹಬ್ಬವನ್ನು ಪ್ರತಿ ವರ್ಷವೂ ಕೂಡ ನಾವು ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಗೂ ಮುಂಚೆ ಬರುವಂಥ ಶುಕ್ರವಾರವನ್ನು ನಾವು ಆಚರಣೆ ಮಾಡ್ತೀವಿ. ಇನ್ನು ಈ ವರ್ಷ ವರಮಹಾಲಕ್ಷ್ಮಿ ವ್ರತ ಆಗಸ್ಟ್ 21ನೇ ತಾರೀಕು ಶುಕ್ರವಾರದ ದಿವಸ ಬಂದಿದೆ. ಇನ್ನು ಕೆಲವರು ಆಗಸ್ಟ್ 28ನೇ ತಾರೀಕು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ನಾನಿವತ್ತು ಆಗಸ್ಟ್ 21ನೇ ತಾರೀಕು 5 ಶುಭ ಮುಹೂರ್ತಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ 5 ಶುಭ ಮುಹೂರ್ತಗಳಲ್ಲಿ ನೀವು ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು. ಪೂಜೆಗೆ ಏನೇನು ಸಿದ್ಧತೆ ಬೇಕೋ ಅದನ್ನು ಹಿಂದಿನ ದಿವಸನೇ ಮಾಡ್ಕೋಬೋದು. ಹಾಗೆ ಸೀರೆಯನ್ನು ಕೂಡ ನೀವು ಹಿಂದಿನ ದಿವಸನೇ ಉಡಿಸಿ ಇಟ್ಕೋಬೋದು. ಆದರೆ ನಾನಿವಾಗ ತಿಳಿಸೋವಂಥ 5 ಶುಭ ಮುಹೂರ್ತಗಳಲ್ಲಿ ಯಾವುದಾದ್ರೂ ಒಂದು ಶುಭ ಮುಹೂರ್ತ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಬೇಕಾಗತ್ತೆ. ಕಳಸ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ 2 ದೀಪಗಳನ್ನು ಹಚ್ಚಿ ಅನಂತರ ಕಳಸ ಸ್ಥಾಪನೆಯನ್ನು ಹೇಳಿರುವಂಥ ಮುಹೂರ್ತದಲ್ಲಿ ಮಾಡಿದ್ರೆ ಸಾಕು. ಅನಂತರ ಪೂಜೆಯನ್ನು ನಿಧಾನವಾಗಿ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ. ಕಳಸ ಸ್ಥಾಪನೆಯೇ ಪ್ರಮುಖವಾದಂತಹ ಘಟ್ಟ. ಹಾಗಾಗಿ ನಾನಿವಾಗ 3 ಲಗ್ನಗಳನ್ನು ತಿಳಿಸ್ಕೊಡ್ತೀನಿ. ಆ ಲಗ್ನಗಳನ್ನು ಹೊರತುಪಡಿಸಿ ನಾನು ಯಾವಾಗಲೂ ಹೇಳೋ ಹಾಗೆ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ 2 ಶುಭ ಮುಹೂರ್ತಗಳಿದೆ. ಆ ಮುಹೂರ್ತಗಳು ನೀವು ಯಾವ ಸಮಯ ಕೂಡ ನೋಡೋ ಹಾಗಿಲ್ಲ. ಆರಾಮಾಗಿ ಆ 2 ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದಾಗಿರುತ್ತೆ. ಒಂದು ಬ್ರಾಹ್ಮಿ ಮುಹೂರ್ತ, ಒಂದು ಗೋಧೂಳಿ ಸಮಯ. ಬ್ರಾಹ್ಮಿ ಮುಹೂರ್ತ ಅಂದರೆ ಅದು ಬೆಳಗಿನ ಜಾವ 3:30ಯಿಂದ 5:30 ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ. ಈ ಸಮಯದಲ್ಲಿ ದೇವಾನುದೇವತೆಗಳು ಎಚ್ಚರಗೊಳ್ಳುವಂಥ ಸಮಯ. ಹಾಗೆ ಈ ಸಮಯದಲ್ಲಿ ಯಾರು ಪೂಜೆ ಮಾಡ್ತಾರೋ ಅಂಥವ್ರಿಗೆ ಶೀಘ್ರ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಇನ್ನೂ ಬೆಳಕಾಗಿರೋಲ್ಲ. ಅಂಥ ಸಮಯದಲ್ಲಿ ನಮ್ಮ ಮೈಂಡು ಕೂಡ ತುಂಬ ಪ್ರಶಾಂತತೆಯಿಂದ ಇರುತ್ತೆ. ನಾವು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಭಕ್ತಿಯಿಂದ ಪೂಜೆ ಮಾಡ್ಬೋದು. ಹಾಗಾಗಿ ಬ್ರಾಹ್ಮಿ ಮುಹೂರ್ತ ಯಾವುದೇ ಪೂಜೆ ವ್ರತ ಮಾಡೋದಕ್ಕೂ ಕೂಡ ತುಂಬಾ ಸೂಕ್ತವಾದಂಥದ್ದು. ಈ ಸಮಯನ ಹೊರತುಪಡಿಸಿ ಇನ್ನು ಗೋಧೂಳಿ ಸಮಯ ಅಂತ ಹೇಳಿದೆ. ಈ ಸಮಯ ಎಲ್ಲ ಗೋವುಗಳು ಮನೆಗೆ ಬರುವಂಥ ಸಮಯ. ಲಕ್ಷ್ಮಿ ಕೂಡ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿನೇ ಆ ಸಮಯದಲ್ಲಿ ಬಾಗಿಲನ್ನು ಹಾಕಬಾರ್ದು, ಲೈಟ್ ಹಾಕಬೇಕು, ಮನೆ ಬಾಗಿಲಿಗೆ ನೀರು ಹಾಕಬೇಕು ಅಂತ ಎಲ್ಲ ಹೇಳ್ತಾರಲ್ಲ. ಆ ಸಮಯ 5:30ಯಿಂದ 7:30 ಸಮಯ ಸಂಜೆ. ಆ ಸಮಯದಲ್ಲಿ ಕೂಡ ನೀವು ಲಕ್ಷ್ಮೀ ಕಳಸ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು. ಈ 2 ಸಮಯವನ್ನು ಹೊರತುಪಡಿಸಿ ನಾನಿವಾಗ 3 ಲಗ್ನಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಲಗ್ನಗಳಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಕೋಬೋದಾಗಿರುತ್ತೆ. ಯಾವುದ್ಯಾವುದು ಆ ಲಗ್ನಗಳು ಅಂದರೆ, ಒಂದು ಸಿಂಹ ಲಗ್ನ, ಮತ್ತೊಂದು ವೃಶ್ಚಿಕ ಲಗ್ನ, ಮತ್ತೊಂದು ಕುಂಭ ಲಗ್ನ. ಈ 3 ಲಗ್ನಗಳಲ್ಲಿ ನೀವು ಪೂಜೆ ಮಾಡ್ಬೋದು. ಇನ್ನು ಬೆಳಗಿನ ಲಗ್ನ ಸಿಂಹ ಲಗ್ನ. ಈ ಲಗ್ನ ಶುರುವಾಗುವಂಥದ್ದು ಬೆಳಗ್ಗೆ 6:53 ಬೆಳಗ್ಗೆ 8:56 ಕೂಡ ಇರುತ್ತೆ. ಈ ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದು. ಯಾರ್ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟು ಬೇಗ ಪೂಜೆ ಮಾಡೋದಕ್ಕಾಗಲ್ಲ ಅಂತ ಅಂತೀರೋ ಅಂಥವರು ಸಿಂಹ ಲಗ್ನದಲ್ಲಿ ಪೂಜೆ ಮಾಡಿ. 9:00 ರಾಹುಕಾಲ ಶುರುವಾಗುತ್ತೆ. ರಾಹುಕಾಲ ಆರಂಭ ಆಗೋದಕ್ಕಿಂತ ಮುಂಚೆ ನೀವು ಪೂಜೆ ಮುಗಿಸಿದ್ರೆ ತುಂಬ ಒಳ್ಳೆಯದು. ಸಿಂಹ ಲಗ್ನ ತುಂಬ ಚೆನ್ನಾಗಿದೆ, ಹಾಗೆ ಒಳ್ಳೆಯ ಸಮಯ ಕೂಡ ಇದೆ. ಆ ಸಮಯದಲ್ಲಿ ನೀವು ಪೂಜೆ ಮಾಡ್ಬೋದು. ಇನ್ನು ಮಧ್ಯಾಹ್ನ ಪೂಜೆ ಮಾಡ್ತೀವಿ ಅನ್ನೋರಿಗೆ ವೃಶ್ಚಿಕ ಲಗ್ನ ಚೆನ್ನಾಗಿದೆ. ವೃಶ್ಚಿಕ ಲಗ್ನ ಶುರುವಾಗುವಂಥದ್ದು ಮಧ್ಯಾಹ್ನ 1:35 ಮಧ್ಯಾಹ್ನ 3:54 ಕೂಡ ಒಳ್ಳೆಯ ಸಮಯ ಇದೆ. ವೃಶ್ಚಿಕ ಲಗ್ನ ಈ ಸಮಯದಲ್ಲೂ ಕೂಡ ನೀವು ಪೂಜೆ ಮಾಡ್ಬೋದು. ಇನ್ನು ಕುಂಭ ಲಗ್ನ ಇದು ಸಂಜೆ ಲಗ್ನ. ಆದರೆ ಈ ಲಗ್ನ ಅಷ್ಟೊಂದು ಸೂಕ್ತ ಅಲ್ಲ. ಯಾಕಂದರೆ ರಾತ್ರಿ 7:39 ಕುಂಭಲಗ್ನ ಶುರುವಾಗಿ ರಾತ್ರಿ 9:05 ಕೂಡ ಇರುತ್ತೆ. ಆದರೆ ಇಷ್ಟು ಲೇಟಾಗಿ ಪೂಜೆ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಮುತ್ತೈದೆಯರನ್ನೆಲ್ಲ ಕರಿಬೇಕು ಕುಂಕುಮಕ್ಕೆ. ಹಾಗಾಗಿ ಕುಂಭಲಗ್ನ ಅಷ್ಟೊಂದು ಸೂಕ್ತ ಅಲ್ಲ. ಹಾಗೂ ನಿಮಗೆ ಹೊರಗಡೆ ನಾವು ಕೆಲಸಕ್ಕೆ ಹೋಗ್ತೀವಿ, ಕೆಲಸ ಮುಗಿಸ್ಕೊಂಡು ಬಂದು ಪೂಜೆ ಮಾಡಬೇಕು ಅನ್ನೋರಿಗೆ ನೀವು ಕುಂಭಲಗ್ನದಲ್ಲಿಯೂ ಕೂಡ ನೀವು ಪೂಜೆ ಮಾಡ್ಕೋಬೋದು. ಒಟ್ಟಾರೆಯಾಗಿ ನಾನಿಲ್ಲಿ 5 ಸಮಯಗಳನ್ನು, ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಒಂದು ಬ್ರಾಹ್ಮಿ ಮುಹೂರ್ತ, ಒಂದು ಗೋಧೂಳಿ ಮುಹೂರ್ತ, ಹಾಗೆ ಕುಂಭಲಗ್ನ, ವೃಶ್ಚಿಕ ಲಗ್ನ, ಹಾಗೆ ಸಿಂಹ ಲಗ್ನ. ಈ 5 ಶುಭ ಮುಹೂರ್ತಗಳಲ್ಲಿ ಯಾವುದು ನಿಮಗೆ ಸಾಧ್ಯವಾಗುತ್ತೋ ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ. ನನ್ನ ಕೇಳೋದಾದರೆ ಪರ್ಸ್ನಲಿ ನಾನು ಪೂಜೆ ಮಾಡುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ 3:30 ಎದ್ದು 5:30, 6 ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಆರಂಭ ಆಗಿಬಿಟ್ಟಿರುತ್ತೆ. ನನ್ನ ಮದುವೆ ಆದಾಗಿಂದ ತುಂಬ ವರ್ಷಗಳಿಂದನೂ ಕೂಡ ನಾನು ಈ ಸಮಯದಲ್ಲೇ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತಾ ಬಂದಿರೋದು. ತುಂಬಾ ಒಳ್ಳೆಯದಾಗಿದೆ. ಹಾಗೆ ಆ ಟೈಮಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ, ತುಂಬ ಪ್ರಶಾಂತವಾಗಿರುತ್ತೆ. ನಾವು ಆರಾಮಾಗಿ ಪೂಜೆಯನ್ನು ಮಾಡ್ಕೋಬೋದು.
ಅಷ್ಟು ಬೇಗ ನೈವೇದ್ಯ ಮಾಡೋದಕ್ಕಾಗಲ್ಲ ಅಂತಂದರೆ ಹಣ್ಣುಗಳನ್ನ ಇಟ್ಟು ನೈವೇದ್ಯ ಮಾಡಿ ಆನಂತರ ನೀವು ನಿಧಾನವಾಗಿ ಒಬ್ಬಟ್ಟೆಲ್ಲ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಮಾಡ್ಬೋದು. ಅವಾಗೇ ಎಲ್ಲ ಮಾಡಿಟ್ಟು ನೈವೇದ್ಯ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ ರಾತ್ರಿ ಪೂರ್ತಿ ಎದ್ದಿದ್ದು ಬೇಗ ಪೂಜೆ ಮಾಡಿಬಿಟ್ಟು ಮಲ್ಕೊಂಬಿಡೋಣ ಅಂತೇಳಿ 12 ಗಂಟೆ ಮೇಲೆ ಶುಕ್ರವಾರಕ್ಕೆ ಬಿದ್ದಿರುತ್ತಲ್ಲ, ಸೊ ಈ ಟೈಮಲ್ಲಿ ಪೂಜೆ ಮಾಡಿಬಿಡ್ಬೋದು ಅಂತ ಕೆಲವರು 1 ಗಂಟೆ 2 ಗಂಟೆ 3 ಗಂಟೆಗೆಲ್ಲ ಪೂಜೆ ಮಾಡ್ತಾರೆ. ಆ ರೀತಿ ಮಾಡಬಾರ್ದು, ಯಾಕಂದರೆ ಆ ಸಮಯದಲ್ಲಿ ರಾಕ್ಷಸರ ಸಂಚಾರ ಇರುತ್ತೆ ಅಂತ ಹೇಳ್ತಾರೆ. 3:30 ನಂತರ ಬ್ರಾಹ್ಮಿ ಮುಹೂರ್ತ ಆರಂಭ ಆದ ನಂತರನೇ ನೀವು ಪೂಜೆ ಮಾಡಬೇಕು. ಅದಕ್ಕೂ ಮುಂಚೆ ಪೂಜೆ ಮಾಡೋ ಹಾಗಿಲ್ಲ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆ ಮಾಡೋದಕ್ಕೆ, ಪೂಜೆ ಮಾಡೋದಕ್ಕೆ 5 ಶುಭ ಮುಹೂರ್ತಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.